ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಹೇಳ್ತಾ ಈ ದಿನ ನಾವು 7ನೇ ತರಗತಿಯ ಗಣಿತ ಪ್ರಕಾಶ ಹೊಸ ಟೆಕ್ಸ್ಟ್ ಬುಕ್ನೊಂದಿಗೆ ಅಧ್ಯಾಯ 3 ಬಿಂದುವಿನ ಆಚೆಗೆ ಒಂದು ಇಣುಕು ನೋಟದಲ್ಲಿ ಮುಂದಿನ ಪೇಜ್ ನಂಬರ್ 78ರಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವೀಡಿಯೋಸ್ ಹೇಗೆ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಪ್ಲೀಸ್ ಕಮೆಂಟ್ ಮಾಡಿ. ಸೊ ಬನ್ನಿ ನೆಕ್ಸ್ಟ್ ದಶಮಾಂಶ ಅನುಕ್ರಮಣಿಕೆಗಳು. ಹಿಂದಿನ ವೀಡಿಯೋಸ್ಗಳು ಬೇಕು ಅಂತಂದರೆ ನನ್ನ ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ, ಸಿಗುತ್ತೆ. ದಶಮಾಂಶ ಸಂಖ್ಯೆಗಳ ಈ ಅನುಕ್ರಮಣಿಕೆಯನ್ನು ಗಮನಿಸಿ ನಾವು ನೋಡ್ಬೋದು ಯಾವ ರೀತಿಯಾಗಿದೆ. 4.4 ಇದೆ, ಸೊ 4.8 ಇದೆ, 5.2 ಇದೆ, 5.6 ಇದೆ, 6.0. ಈ ಮುಂದಿನ ಪದ ಪಡೆಯಲು ಹಿಂದಿನ ಪದಕ್ಕೆ 0.4 ಕೂಡಲಾಗ್ತಾ ಇದೆ. ಹೇಗೆ ಅಂತಂದರೆ 4.8 ಎರಡನೇ ಪದದಿಂದ ಒಂದನೇ ಪದನ ನಾವು ಇಲ್ಲಿ ಲೆಸ್ ಮಾಡಿದಾಗ ಆನ್ಸರ್ 0.4 ಆಗುತ್ತೆ. ಹಾಗಾಗಿಬಿಟ್ಟು ಈ 0.4 ನಾವು ನೆಕ್ಸ್ಟ್ 4.8ಕ್ಕೆ ಕೂಡಿಸ್ಕೊಂಡು ಹೋದರೆ 8 4 12, 5.2 ಸಿಕ್ತು, 5.2 ಮತ್ತು 5.2 ನಾವು 0.4 ಕೂಡಿಸ್ಕೊಂಡು ಹೋದರೆ 5.6 ಸಿಕ್ತು. ಹಾಗೆ ಮಾಡ್ಕೊಂಡು ಹೋದರೆ ನೆಕ್ಸ್ಟ್ ಅನುಕ್ರಮಣಿಕೆ ಸಿಗ್ತಾ ಹೋಗ್ತಾ ಇದೆ. ಹಾಗಾದರೆ ಈ ಅನುಕ್ರಮಣಿಕೆಯನ್ನು ಮುಂದುವರಿಸಿ ಇನ್ನೂ ಮುಂದಿನ 3 ಪದಗಳನ್ನು ನಾವು ಬರಿಬೇಕಂತೆ. ಓಕೆ, ನಾವು ಆರಾಮಾಗಿ ಬರಿಬೋದು. 6.0ಗೆ 0.4 ಕೂಡಿಸಿದಾಗ ಎಷ್ಟಾಯಿತು? 6.4 ಆಯಿತು. ನೆಕ್ಸ್ಟ್ ನಂಬರ್ ಇನ್ನೂ 3 ಅಲ್ವಾ, 6.4 ಆಯಿತು. ನೆಕ್ಸ್ಟು 6.8 ಆಯಿತು. ಸೊ 8 ಮತ್ತೆ 0.4 7.2 ಆಯಿತು. ಓಕೆ, 3 ನಂಬರ್ ಕೊಟ್ಟಿದ್ದೇನೆ, 6.4, 6.8, 7.2. ನೆಕ್ಸ್ಟ್ ನೋಡೋಣ. ಅದೇ ರೀತಿ ಬದಲಾವಣೆಯನ್ನು ಗುರುತಿಸಿ ಮುಂದಿನ ಒಂದು ಅನುಕ್ರಮಣಿಕೆಗೆ ಮುಂದಿನ 3 ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ. ಇಲ್ಲೇನಿದೆ? 4.4 ಇದೆ, 4.45 ಇದೆ, ನೆಕ್ಸ್ಟ್ 4. ಸೊ ನಾನು ಹೇಳಿದ್ನಲ್ಲ, ಎರಡನೇ ಒಂದು ಸಂಖ್ಯೆಯಿಂದ ಮೊದಲನೇ ಸಂಖ್ಯೆಯನ್ನು ಕಳೆದು ನೋಡೋಣ. ಸೊ ಓಕೆ ಬನ್ನಿ. 4.45ರಿಂದ 4.4 ಕಳೆದಾಗ ಸೊ ಇಲ್ಲಿ 0 5 0 0. ಸೊ ಹಾಗಾದರೆ 0.05ರಷ್ಟು ಇಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಹೇಳಿಬಿಟ್ಟು, ಹಾಗಾದರೆ 4.5ಕ್ಕೆ ನಾವು ಜಾಸ್ತಿ ಮಾಡ್ಕೊಂಡು ಹೋದರೆ 4.55 ಆಗುತ್ತೆ, 4.60 ಆಗುತ್ತೆ, 4.65 ಆಗುತ್ತೆ. 0.05 ಜಾಸ್ತಿ ಮಾಡ್ತಾಯಿದ್ದೀವಿ. ಓಕೆ, ಬಿಯಲ್ಲಿ ನೋಡೋಣ. 25.75, 26.25, 26.75. ಸೊ ಜಾಸ್ತಿ ಆಗ್ತಾನೆ ಇದೆ. ಸೊ ಹಾಗಾಗ್ಬಿಟ್ಟು ಇಲ್ಲಿ ಏನೋ ಇದಾಗಿದೆ ಅಂತ ನೋಡಿದಾಗ ನಾವು 26.25ರಲ್ಲಿ 25.75 ಕಳೆದ್ರೆ 5 5 0 ದಶಕ ತೊಗೊಂಡ್ವಿ 5, ಇಲ್ಲಿ 0. ಸೊ 0.50 ಜಾಸ್ತಿ ಆಗಿದೆ. ಸೊ ಮತ್ತೆ ಇಲ್ಲಿ 0.50 ಜಾಸ್ತಿ ಮಾಡಿದ್ವಿ ಅಂತಂದರೆ ನಾವು ಎಷ್ಟಾಗುತ್ತೆ? 27.25. ನೆಕ್ಸ್ಟ್ 0.50 ಇದಕ್ಕೆ ಜಾಸ್ತಿ ಮಾಡಿದ್ವಿ ಅಂತಂದರೆ 27.75. ಓಕೆ, ನೆಕ್ಸ್ಟ್ 28.25. ಮುಂದಿನ 3 ಪದಗಳು ಕೇಳಿದ್ದಾರೆ, 3 ಪದ ಬರೆದಿದ್ದೀವಿ. ನೆಕ್ಸ್ಟ್ 10.56, 10.67 ಅಂತ ಅಂದರೆ ಸೊ ಇಲ್ಲೇ ಕಳೆದು ತೋರಿಸ್ಬಿಡ್ತೇನೆ ನಾನು. ಸೊ 10.67, 10.67ರಲ್ಲಿ 10.56 ಕಳೆದು ನೋಡೋಣ. ಸೊ 1 1. ಹಾಗಾದರೆ ಪ್ರತಿ ಸಲ 0.11 ಜಾಸ್ತಿ ಆಗಿದೆ. ಸೊ 1 1 ಜಾಸ್ತಿ ಮಾಡಿದಾಗ 10.89, 10 ಪಾಯಿಂಟ್ ಬರಲ್ಲ, 1 ದಶಕ ಆಗಿಬಿಡುತ್ತೆ, 11 ಆಗುತ್ತೆ. ಸೊ ನೆಕ್ಸ್ಟ್ ಮತ್ತೆ 11.11. ಓಕೆ, ನೆಕ್ಸ್ಟ್ ಇಲ್ಲೂ ಸಹ ಮಾಡೋಣ. 13.5 ಅಂತಂದರೆ 16.0ಇಂದ 13.5 ಕಳೆಯೋಣ. ಓಕೆ, 10ರಲ್ಲಿ 5 ಕಳೆದ್ರೆ 5 ಪಾಯಿಂಟ್, ಇಲ್ಲಿ 5ರಲ್ಲಿ 3 ಕಳೆದ್ರೆ 2.5, 2.5 ಜಾಸ್ತಿ ಆಗ್ತಾ ಇದೆ, 2.5. ಓಕೆ, 0 ಹಾಕ್ಬೋದು. ನೆಕ್ಸ್ಟ್ ಎಷ್ಟಾಗುತ್ತೆ? ನೆಕ್ಸ್ಟ್ ನಂಬರ್ 4. ಇಲ್ಲಿ ಸಾರಿ 2.5 ಅಲ್ವಾ? ಸೊ ಎಷ್ಟಾಯಿತು? ಇಲ್ಲಿ 18.5 ಆಗಿತ್ತಲ್ವಾ? ಸೊ 21.0, 23.5, 26.0. ಫೈನ್. ನೆಕ್ಸ್ಟ್ ನಂಬರ್ 8.5, 9.4. 9.4ರಲ್ಲಿ 8.5 ಕಳೆದ್ರೆ 0.9 ಜಾಸ್ತಿ ಆಗಿದೆ. 0.9 ಜಾಸ್ತಿ ಮಾಡ್ಕೊಂಡು ಹೋಗೋಣ. 10.3ಕ್ಕೆ 11.2, 12.1, 13.0. ಓಕೆ ಫೈನ್. ನೆಕ್ಸ್ಟು ಇದರಿಂದ ಇಲ್ಲಿ ಕಡಿಮೆ ಆಗ್ತಾ ಇದೆ, ನೀವು ನೋಡ್ಬೋದು. 5 4 ಇದೆಯಲ್ವಾ? ಸೊ ಇದರಿಂದನೇ ಇದನ್ನು ಕಳಿಬೇಕಾಗತ್ತೆ ನಾವು. 5ರಿಂದ ಇಲ್ಲೇ ಕಳಿಯೋಣ. 5ರಿಂದ
4.95 ಕಳೆಯೋಣ. ಎರಡನೇ ಪಾಯಿಂಟ್ ದೊಡ್ಡದ್ರಿಂದ ಚಿಕ್ಕದನ್ನು ಕಳಿಬೇಕು, ಆದರೆ ಬಟ್ ಇಲ್ಲಿ ಕಡಿಮೆ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ದೊಡ್ಡದ್ರಿಂದ ಚಿಕ್ಕದನ್ನೇ ಕಳೀತಾ ಇರೋದು. ಸೊ ಎಷ್ಟಾಗತ್ತಪ್ಪ ಅಂತಂದರೆ 0.05 0.05 ಕಡಿಮೆ ಆಗ್ತಾ ಬರ್ತಾ ಇದೆ. 4.85 4.80 4.75. ಓಕೆ, ನೆಕ್ಸ್ಟು ಇಲ್ಲಿಗೆ ಬರೋಣ. 12.45. ಸೊ ಇಲ್ಲಿ ಬಂದಾಗ ಇದು ಸಹ ಕಡಿಮೆ ಆಗ್ತಾ ಇದೆ. ಇದನ್ನು ಇದರೊಳಗಡೆ ಕಳೆದು ನೋಡಿ. ಸೊ ಮಾಡಿಕೊಂಡು ಹೋಗಿ. ಸೊ ಎಷ್ಟಾಗುತ್ತೆ? 10.95 10.45. ಸೊ 9.99. ಓಕೆ, ಫೈನ್. ನೆಕ್ಸ್ಟ್ ಈ ಒಂದು ನಂಬರ್ ನೀವು ಮಾಡಿ ಆ್ಯಸ್ ಎ ಹೋಮ್ ವರ್ಕ್. ಓಕೆ, ಕಮೆಂಟ್ ಮಾಡಿ ಹೇಳಿ. ನಿಮ್ಮದೇ ಅನುಕ್ರಮಣಿಕೆಯನ್ನು ಮಾಡಿ ನಿಮ್ಮ ಸಬ್. ಇದೇ ರೀತಿ ನೀವೇ ಯಾವುದಾದ್ರೂ ಒಂದು 2 ನಂಬರ್ ಇದು ಮಾಡಿಕೊಂಡು ನೆಕ್ಸ್ಟ್ 3ನೇ ನಂಬರಿಗೆ ಆ್ಯಡ್ ಮಾಡಿ. ಸೊ ಆವಾಗ ನಿಮಗೆ ಒಂದು ನಿಮ್ಮದೇ ಆದ ಅನುಕ್ರಮಣಿಕೆ ಸಿಗುತ್ತೆ, ಅದನ್ನು ನೀವು ಮಾಡ್ಬೋದು. ಓಕೆ, ನೆಕ್ಸ್ಟ್ ಫೈನ್. ಹಾಗಾದರೆ ನೆಕ್ಸ್ಟ್ ನೋಡೋಣ ಮೊತ್ತಗಳು ಮತ್ತು ವ್ಯತ್ಯಾಸಗಳನ್ನು ಅಂದಾಜು ಮಾಡುವುದು. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ಸೊ ಇಲ್ಲಿ ಸೋರು ದಶಮಾಂಶಗಳ ಸಂಖ್ಯೆಯ ಮೊತ್ತವನ್ನು ಇಲ್ಲಿ 25.938 ಆಗಿದ್ದರೆ ಹೇಳಿಕೆಯವುಗಳ 25 + 8 ಇದು ಪೂರ್ಣ ಅಲ್ವಾ? 25 ಮತ್ತು 8 ಅದನ್ನು ಕೂಡಿಸ್ಬಿಟ್ಟಿದ್ದಾರೆ. ಪೂರ್ಣ ಸಂಖ್ಯೆಗಳು ಭಾಗಕ್ಕೆ ಹೇಳಿಕೆಯು ಅವುಗಳ ಭಾಗಕ್ಕಿಂತ ಹೆಚ್ಚಾಗಿರುತ್ತೆ. ಮತ್ತು 25 + 1 + 8 + 1 ಅಂತಂದರೆ ಇದು 1 ಅನ್ನೋಕ್ಕಿಂತ ಕಡಿಮೆ ಇರುತ್ತೆ. ಈ ಹೇಳಿಕೆಯ ಬಗ್ಗೆ ಅಭಿಪ್ರಾಯವೇನು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ. ಸೊ ಹೇಗಪ್ಪ ಅಂತಂದರೆ ಈಗ ಗೊತ್ತಾಯ್ತಲ್ವಾ? 25 + 8 ಎಷ್ಟಾಯಿತು? 33 ಆಯಿತು. ಆದರೆ ಇವೆರಡನ್ನು ಅವ್ರು ಕೊಟ್ಟಿದ್ದಾರಲ್ಲ, ಆ ನಂಬರ್ಸ್ಗಳನ್ನು ಕೂಡೋದ್ರಿಂದ ಈ ನಂಬರ್ಸ್ ಇದೆಯಲ್ವಾ, ಈ ನಂಬರ್ಸ್ಗಳನ್ನು ಕೂಡೋದ್ರಿಂದ ಎಷ್ಟು ಬರ್ತಾ ಇದೆ ಅಂತಂದರೆ 25 + 8 ಹೋಲ್ ನಂಬರನ್ನು ಕೊಡಿದ್ವಿ 33. ಅವೆರಡನ್ನು ಕೂಡೋದ್ರಿಂದ ಎಷ್ಟಾಗತ್ತಪ್ಪ ಅಂತಂದರೆ 34.138 ಅಲ್ವಾ? ಅವ್ರು ಏನು ಹೇಳಿದ್ದಾರೆ ಅಂತ ಅಂದರೆ, ಈ ಎರಡೂ ಇದೆಯಲ್ವಾ, ಇದು ಇದಕ್ಕಿಂತ ಚಿಕ್ಕದಾಗಿರುತ್ತೆ. ಸೊ ಹೋಲ್ ಪಾರ್ಟ್ ಇದೆಯಲ್ಲ 33 ಅನ್ನೋದು 34.138ಗಿಂತ ಚಿಕ್ಕದಾಗಿರುತ್ತೆ, ಅಥವಾ 34.138 ಇದೆಯಲ್ಲ ಅದು ದೊಡ್ಡದಾಗಿರುತ್ತೆ ಅಂತ ಹೇಳಿಬಿಟ್ಟು, ಹೌದು ಇದು ಎಲ್ಲದಕ್ಕೂ ಸಹ ಅನ್ವಯಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಕೊಡಿದ್ದಾರೆ ಅಷ್ಟೇ. ಸೊ ಅದಾದಮೇಲೆ ನೆಕ್ಸ್ಟು ಏನು ಕೊಟ್ಟಿದ್ದಾರೆ ಅಂತಂದರೆ, 2 ದಶಮಾಂಶ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಯಾವ 2 ಪೂರ್ಣ ಸಂಖ್ಯೆಗಳ ವ್ಯಾಪ್ತಿಯಲ್ಲಿ ಬರುತ್ತದೆ ಎಂಬುದನ್ನು ಕಂಡುಕೊಳ್ಳುವ ಒಂದು ಸುಲಭ ಮಾರ್ಗವನ್ನು ಕಂಡುಕೊಳ್ಳಿ. ಓಕೆ, ಫೈನ್. ನೆಕ್ಸ್ಟು ಏನು ಕೊಡ್ತಾ ಇದ್ದಾರೆ ಅಂತ ಅಂದರೆ, ಇಲ್ಲಿ ದಶಮಾಂಶ ಪದ್ಧತಿಯ ಬಗ್ಗೆ ಇನ್ನಷ್ಟು ವಿಷಯಗಳು ಕೊಟ್ಟುಕೊಂಡು ದಶಮಾಂಶ ಮತ್ತು ಅಳತೆಯಲ್ಲಿನ ತೊಂದರೆಗಳು ಏನು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಮೋಸಗೊಳಿಸುವ ದಶಮಾಂಶದ ಸಂಕೇತಗಳನ್ನು ಸಹ ಕೊಟ್ಟಿದ್ದಾರೆ. ಸೊ ಅದನ್ನೇ ನೀವು ಓದ್ಕೊಂಡು ಹೋಗ್ಬೋದು, ಏನು ಜಾಸ್ತಿ ಏನೋ ದೊಡ್ಡದೇನಿಲ್ಲ. ಸೊ ಇತಿಹಾಸದ ಒಂದು ತುಣುಕು, ಕಾಲಾನಂತರ ದಶಮಾಂಶದ ಸಂಕೇತ ಯಾವ ರೀತಿಯಾಗಿ ಬಂತು ಅನ್ನೋದನ್ನು ಸಹ ಎಲ್ಲ ಒಂದು ಪಾಠ ಆದಮೇಲೆ ಅದರ ಒಂದು ಇತಿಹಾಸ ಕೊಟ್ಟಿದ್ದಾರಲ್ವ, ಇಲ್ಲೂ ಸಹ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ನಾವು ಡೈರೆಕ್ಟಾಗಿ ಕಂಡುಹಿಡಿಯರಿಗೆ ಬರೋಣ. ನೆಕ್ಸ್ಟು ಒಂದು ಕಂಡುಹಿಡಿಯಿರಿ ಪೇಜ್ ನಂಬರ್ 81ರಲ್ಲಿದೆ. ಸೊ ಅದನ್ನು ನಾನೀಗ ಕಂಟಿನ್ಯೂ ಮಾಡ್ತೇನೆ. ಸೊ ಇಲ್ಲಿ ಮುಂದಿನ ಭಿನ್ನರಾಶಿಗಳನ್ನು ಕಂಡುಹಿಡಿಯಿರಿ ಎಲ್ಲಿವರೆಗೆ ಕೊಟ್ಟಿದೆ. ಬಾಪ ಭಾಳ ಇದ್ದಾವೆ ಇಲ್ಲಿ ಕಂಡುಹಿಡಿಯಿರಿ, 16 ಕಂಡುಹಿಡಿಗಳಿದ್ದಾವೆ. ಸೊ ಹಾಗಾಗಿಬಿಟ್ಟು ನಾನು ಡೆಫಿನೆಟ್ಲಿ ಇದು ಈ ಒಂದು ಪಾಠದ ಲಾಸ್ಟ್ ಕಂಡುಹಿಡಿಯಿರಿ ಅಲ್ವಾ. ಸೊ ಹಾಗಾಗಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಈ ಕಂಡುಹಿಡಿಯರನ್ನು ಸ್ಟಾರ್ಟ್ ಮಾಡ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾವು ಹೆಚ್ಚು ನೋಡಿದ್ದು ದಶಮಾಂಶದ ಅನುಕ್ರಮಣಿಕೆಗಳನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅಂತ ಹೇಳಿಬಿಟ್ಟು. ಸೊ ಇಷ್ಟೇ ಏನಪ್ಪ ಅಂತಂದರೆ ಸಾರಾಂಶ. ಎರಡನೇ ಪಾಯಿಂಟು, ದೊಡ್ಡ ಸಂಖ್ಯೆಯಿಂದ ಮೊದಲನೇ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯನ್ನು ಕಳೀರಿ. ಅದಾದಮೇಲೆ ನೆಕ್ಸ್ಟ್ 3ನೇ ಸಂಖ್ಯೆಗೆ ಅದರಷ್ಟು ಅಮೌಂಟನ್ನು ಕೂಡಿಸ್ಕೊಂಡು ಹೋಗಿ ನೆಕ್ಸ್ಟ್ ನಮಗೆ ಅನುಕ್ರಮಣಿಕೆ ಸಿಗುತ್ತೆ. ಓಕೆ, ಒಂದು ವೇಳೆ ಫಸ್ಟ್ನೇ ನಂಬರೇ ದೊಡ್ಡದಿತ್ತು, 2ನೇ ನಂಬರ್ ಚಿಕ್ಕದಿತ್ತು ಅಂತ ಅಂದರೆ, ಸೊ ಅಲ್ಲೂ ಸಹ ನಾವೇನು ಮಾಡಬೇಕಪ್ಪ ಅಂತಂದರೆ ಫಸ್ಟು ಕಳೆದುಬಿಟ್ಟು ನೆಕ್ಸ್ಟ್ ನಂಬರಲ್ಲೂ ಸಹ ಅದನ್ನು ಕಳ್ಕೊಂಡು ಹೋಗಿ. ಓಕೆ, ಫೈನ್. ನೆಕ್ಸ್ಟು ವಿಡಿಯೋದಲ್ಲಿ ನಾವು ಸಿಗೋಣ. ಥ್ಯಾಂಕ್ ಯು.